ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28/11/2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಶತಭಿಷಾ ನಕ್ಷತ್ರ, ವ್ಯಾಗಟ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ರಾಹುವು ರಾಹುಸಾರಕ್ಕೆ ಬಂದು ಬಿಟ್ಟಿದ್ದಾನೆ. ಸೊ 100% there is a variations will take place. ಸೊ ಅಂಥ ಒಂದು ಮೇಷರಾಶಿ, ಮೇಷ ಲಗ್ನಕ್ಕೆ ದೊಡ್ಡ ಚೆಕ್ಮೇಟ್ ಆಗೋಗುತ್ತೆ. ಶನಿ ವಕ್ರ ಫಲ ಬಿಡ್ತಿದ್ದಾಗೆ ನೇರ ಫಲ ಇದು. ಗುರು ಚೆನ್ನಾಗಿದ್ದಾನ ನೋಡಿ, ವಕ್ರವಾಗಿದ್ದಾನೆ. ಸುಖಂ ನಾಸ್ತಿ ವ್ಯಯೇ ಸುಖಂ. ಸುಮ್ಮನೆ ನೀವು ದುಡ್ಡು ಖರ್ಚು ಮಾಡಬೇಕು. ಖಂಡಿತ ನಿಮ್ಮ ಜೊತೆಲಿರೋರೆಲ್ಲ ನಿಮ್ಮ ಕೈ ಕೊಡ್ತಾರೆ. ಒಡ ಹುಟ್ಟಿದವರು, ನಿಮ್ಮ ತಂದೆ ವಿಚಾರನೋ, ನಿಮ್ಮ ತಾಯಿ ವಿಚಾರನೋ, ಒಡ ಹುಟ್ಟಿದವರ ವಿಚಾರದಲ್ಲೋ ಅಲ್ಲೊಂದು ನೋವುಂಟು. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಅಧಿಕಾರ, ಗತ್ತು, ತೂಕ, ಇನ್ನೊಂದು ಟೆಂಡರು, ಕಾಂಟ್ರಾಕ್ಟು, ಸ್ವಂತ ಬಿಸ್ನೆಸ್ಸು, ಅಲ್ಲೋಲ ಕಲ್ಲೋಲದಲ್ಲಿ ನಿಂತು ಬಿಟ್ಟಿರ್ತಾರೆ ಮೇಷರಾಶಿ ಮೇಷ ಲಗ್ನದವ್ರು. ಖಂಡಿತ ಈಗ ಸಮಯ ಚೆನ್ನಾಗಿಲ್ಲ ಮಕ್ಕಳೇ. ಶನಿ ವಕ್ರವನ್ನ ಬಿಟ್ಟು ಸಾಡೆ ಸಾತಿ, ಅದು ಪೂರ್ಣ ಅನುಭವ. ಇಷ್ಟು ದಿನ ವಕ್ರವಾಗಿದ್ದ, ಸೊ ಸಾಡೆ ಸಾತಿ ಅನುಭವಕ್ಕೆ ಬರಲಿಲ್ಲ. ಗುರು ಉಚ್ಚಂಗತನಾಗಿ ಚೆನ್ನಾಗಿದ್ದ, ಸೊ ಈ ವಾಸ್ ಕಾಂಪ್ರಮೈಸ್ಡ್. ಈಗ ಅವನು ಕೂಡ ಮಿಥುನಕ್ಕೆ ಬಂದ್ಬಿಡ್ತಾನೆ. ಆಮೇಲೆ ವಕ್ರವನ್ನ ತ್ಯಾಗ ಮಾಡ್ತಾನೆ ಮಾರ್ಚ್ 11ಕ್ಕೆ. ಜೂನ್ 3ಕ್ಕೆ ಅವನು ಬರ್ತಾನೆ. ಆದ್ರೂ ಆವಾಗ ಶನಿ ನೋಡಿ ಎಲ್ಲಿ ಕೂತಿದ್ದಾನೆ. ಈಗ ಕುಜ ಎಲ್ಲಿ ಕೂತಿದ್ದಾನೆ? ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂಥ ಕುಜ ನೋಡಿ. ಇದಕ್ಕೆ ಹೇಳೋದು, ಗ್ರಹಗಳು ಶನಿಯನ್ನ ಏನಕ್ಕೆ ನೋಡ್ಬೇಕು, ಗುರುವನ್ನ ಯಾಕೆ ನೋಡ್ಬೇಕು ಅಂದ್ರೆ, ಇವರಿಬ್ಬರು ಕದಲ್ರು ಅಂದ್ರೆ ಬೇರೆ ಗ್ರಹಗಳಿಗೆ ಬಲ ಇಲ್ಲ. ಕರ್ಮಾಧಿಪತಿಯೇ ಕೆಟ್ಟು ಕುಂತ ಧರ್ಮಕರ್ಮಾಧಿಪತಿ, ನಿಮಗೆ ಕರ್ಮಲಾಭಾಧಿಪತಿ, ಕ್ಷಮಿಸಿ, ಬಂದು 12ನೇ ಮನೇಲಿ ಕುಳಿತು ಬಿಟ್ಟಿದ್ದಾನೆ. ಕರ್ಮಾಧಿಪತಿ ಅಂದ್ರೆ ದುಡಿಯೋದು, ಅಧಿಕಾರ, ದುಡಿತಕ್ಕೆ ತಕ್ಕಂತ ಒಂದು ಊಟ, ಒಂದು ಬಟ್ಟೆ, ಒಂದು ವ್ಯವಸ್ಥೆ. ಕೆಲವ್ರಿಗೆ ಹೇಳ್ತಿರ್ತಾನೆ, ಏನೂ ಮಾಡಬೇಡಪ್ಪ ನಿನ್ನ ಜೀವನದಲ್ಲಿ, ಏನೂ ಮಾಡಬೇಡ, ಸುಮ್ಮನಿದ್ದು ಬಿಡು, ದೈವ ನಡೆಸಿದಂತೆ ನಡೆಯಲಿ ಅಂತದ್ದೆ. ಏನು ಪ್ರಚೋದನೆ ಬಂದರೂ ಯಾವುದೇ ವ್ಯಾಪಾರ, ವೃತ್ತಿ, ಇನ್ನೊಂದು ಅನ್ನತಕ್ಕಂಥದ್ದು ಖಂಡಿತ ಹೋಗ್ಬೇಡಿ ಅಂತ ಹೇಳ್ತಿರ್ತಾನೆ. ಕೆಲವರಿಗೆ ಬಾವಿ ಎಲ್ಲ ತೋಡ್ಕೊಂಡ ಮೇಲೆ ಬರ್ತಾರೆ. ಮೊನ್ನೆ ಕೂಡ ಒಂದು ಜರ್ಮನ್ ಕೇಸ್, ಇವನ್ ಹೆಂಡತಿ ಕೇಳಿದಾಗ ನೀವೆಲ್ಲ ಕೇಳ್ಬೇಕಮ್ಮ ಅಂತ. ಓ ಗುರುಗಳೇ, ದಂಡಯಾತ್ರೆ. ಕಟಗ ಲಗ್ನದಲ್ಲೇ ಕುಜ ನೀಚ ವಕ್ರ, 7ನೇ ಮನೇಲಿ ಶುಕ್ರ ಪ್ರಬಲವಾಗಿ ಕೂತು ಬಿಟ್ಟಿದ್ದಾನೆ. ಶುಕ್ರನಿಗೆ 6ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ ಚಂದ್ರ ನವಾಂಶದಲ್ಲಿ, ಚಂದ್ರನಿಂದ 6ನೇ ಮನೇಲಿ ಶುಕ್ರ. ನಿನ್ನನ್ನು ಅಲ್ಲಾಡಿಸ್ಬಿಡ್ತಾಳೆ ಶೈಲಜಮ್ಮ ಅಂದೆ. ಗುರುಗಳೇ, ಅದು ನಿಜವೇ. ಅತ್ತೆ ಮಾತು ಕೇಳಲ್ಲ, ಆಕೆ ಮನೆ ಮಾತು ಇದೇನು ಅನ್ನತಕ್ಕಂಥ ಭಾವ ನೋಡಿ. ಕಟಗ ಲಗ್ನ, ಅವನಿಗೀಗ ಗುರು ಜನ್ಮರಾಮ ವನವಾಸ ರಾಮ, ವಕ್ರವಾಗಿ ಬೇರೆ ಎಂದಕ್ಕೆ ಹೋಗ್ತಾನೆ.
ಅಲ್ಲಿನ್ನೂ ಪರ್ಮನೆಂಟು ಜಾಬು ಏನೇನೋ ಆಗಿ ಕೂತಿದೆ. ಸೊ ಗ್ರಹಗಳು ವಕ್ರಕ್ಕೆ ಇಲ್ಲ ನೇರಕ್ಕೆ ಬರುವಾಗ ನಾವು ತುಂಬ ಸೂಕ್ಷ್ಮವಾಗಿ ದಶೆ ನೋಡ್ತೀವಿ, ಭುಕ್ತಿ ನೋಡ್ತೀವಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ. ನಿಮ್ಮ ಜಾತಕಕ್ಕೆ ಹೇಗಿದ್ದಾರೆ, ನೀವು ಹುಟ್ಟುವಾಗ ಎಲ್ಲಿದ್ರು ಈಗೆಲ್ಲಿದ್ದಾರೆ, ಯಾವ ದೃಷ್ಟಿಯಲ್ಲಿದ್ದಾರೆ. ಸೊ ಮೇಷಲಗ್ನಕ್ಕೆ ರಾಜಯೋಗಕಾರಕ ಸೂರ್ಯ ನೋಡಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ನೋಡಿ. ಸೂರ್ಯ ಅಷ್ಟಮದಲ್ಲಿರೋದು ಒಳ್ಳೆಯದು, ಆದರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿ ಸೂರ್ಯ ಎಲ್ಲಿದ್ದಾನೆ, ಅಷ್ಟಮದಲ್ಲಿ ದಿಗ್ಬಂಧನ. ನೋಡಿ 8ನೇ ಮನೇಲಿ ಹೋಗಿ ಮಲಗ್ಬಿಟ್ಟ. ನಿಮ್ಮ ಗೌರವ ಮರ್ಯಾದೆ ನೋಡಿ, ಒಂದೊಳ್ಳೆ ಸ್ಥಾನ ಪಡಿಬೇಕು ಅಂದರೆ ಪೂರ್ವ ಪುಣ್ಯ ಸ್ಥಾನ ಇರಬೇಕು, ಚೆನ್ನಾಗಿರ್ಬೇಕು. ಕರೆದು ಪಟ್ಟ ಕೊಡೋದು, ಕರೆದು ಸ್ಥಾನ ಕೊಡೋದು, ಮರೈ ಸ್ಥಾನ, ಮುಚ್ಕೊಳ್ಳೋ ಸ್ಥಾನ, ಮುಚ್ಚಿ ಹೋಗಿರೋ ಸ್ಥಾನ, ರಂಧ್ರ ಸ್ಥಾನ, ತೊಂದರೆಯ ಸ್ಥಾನ ಅಂತ ಹೇಳ್ತೀವಿ. 6ನೇ ಮನೆ, 8ನೇ ಮನೆ, 12ನೇ ಮನೆ. ನೋಡಿ, ಈಗ 6ನೇ ಮನೆಯವನು 5ನೇ ಮನೆಯವನು, ಅವನು ನೆನ್ಪಿಟ್ಕೊಳ್ಳಿ. 8ನೇ ಮನೆಗೆ ಬಂದಿದ್ದಾನೆ ಅಂದ್ರೆ ನಿಮ್ಮ ಪುಣ್ಯ ಕೆಟ್ಟೋಯ್ತು. ನೀವು ಪಡ್ಕೊಂಡು ಬಂದಿದ್ದ ಪುಣ್ಯ ಎಲ್ಲ ಕೆಟ್ಟೋಯ್ತು. ಏನೋ ಒಂದು ಮಾಡಬಾರ್ದು ಎಡವಟ್ಟು ಮಾಡ್ತೀರಿ. ಮುಖ್ಯವಾಗಿ ಗೌರ್ಮೆಂಟ್ ಪೋಸ್ಟು ಕೆಲಸ ಕಾರ್ಯಗಳಲ್ಲಿ ಇದ್ದಿದ್ರೆ ಸಿಕ್ಕಾಕೋತೀರಿ. ಲೋಕಾಯುಕ್ತ ನೋಡಿ, ಗಮನಿಸಿ ನೋಡಿ, ಭ್ರಷ್ಟಾಚಾರದ ಮೇಲೆ ದಾಳಿ ದಂಡಯಾತ್ರೆ ಶುರು ಹಚ್ಕೊಬಿಟ್ಟಿದ್ದಾರೆ. ಬರೀ ಬಂಗಾರ ಮುಟ್ಟಿದ್ದಲ್ಲ, ಬಂಗಾರ ಬೆಳ್ಳಿ ಅನ್ನತಕ್ಕಂಥ ಭಾವ. ಎಲ್ಲಿಂದ ನೋಡಿ, ಶನಿ 12ನೇ ಮನೆಯಲ್ಲಿ ವಕ್ರ ಬಿಡುತ್ತಿದ್ದಾಗಿಯೇ ಮುಖ್ಯವಾಗಿ ಮೇಷರಾಶಿಯವರ ಮನೆಗಳ ಮೇಲೆ ನಡೆಯುತ್ತೆ. ಏನಾದ್ರೂ ಅನ್ಯಾಯವಾಗಿ ಸಂಪಾದಿಸಿದ್ರಿ, ಯಾರಿಗೋ ಅನ್ಯಾಯ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ಆಗ್ಲೇ ಕೊಡಲ್ಲ ಅಂತ ಒಂದು ದಶರಥ ಚಕ್ರವರ್ತಿಗೆ ನೆನ್ಪಿಟ್ಕೊಳ್ಳಿ. ಯೌವನದ ಕಾಲದಲ್ಲಿ ಆತ ಮಾಡಿದಂಥ ಒಂದು ತಪ್ಪು, ಆವತ್ತಿಗೆ ಅವನಿಗೆ ಮದುವೆ ಆಗಿತ್ತೋ ಇಲ್ವೋ ಅನ್ನೋದು ಕೂಡ ಇಲ್ಲ ಸರಿಯಾಗಿ ನಮಗೆ ಕತೆ. ಆದರೆ ಶ್ರವಣಕುಮಾರನ ಸಂಹಾರ ನಡೆಯುತ್ತೆ. ನಿನಗೂ ಕೂಡ ವಯಸ್ಸಾದ ಕಾಲದಲ್ಲಿ ನೀನು ಕೂಡ ಮಗನನ್ನ ದೂರಾಗಿ, ಇಲ್ಲ ನಿನ್ನ ಮಗ ನಿನ್ನಿಂದ ದೂರಾಗಿ ನರಳಿ ಸಾಯ್ಬೇಕು, ಒದ್ದಾಡಿ ಸಾಯ್ಬೇಕು ಅಂತ ಶಾಪ ಹೇಳ್ತಾರೆ. ಅವ್ನ ತಲೆಗೆ ಹತ್ತಿಸ್ಕೊಳ್ಳಲ್ಲ, ಯಾಕಂದ್ರೆ ಮದುವೆನೂ ಆಗಿಲ್ಲ, ಮಕ್ಕಳು ಇಲ್ಲ, ಎಲ್ಲಿ ಕತೆ ಅಂತ. ನೋಡಿ, 60,000 ವರ್ಷ ಆಗುತ್ತೆ ದಶರಥ ಚಕ್ರವರ್ತಿಗೆ, ಮಕ್ಕಳಾಗ್ತಾರೆ. ಅವತ್ತಿಗೆ ರಾಮಚಂದ್ರ ಪ್ರಭುಗೆ ಒಂದು 24-25 ವರ್ಷ ಪಟ್ಟ ಕಟ್ಟೋವಾಗ ನೋಡಿ ಉಲ್ಟಾ ಅವನಿಗೆ ಎಲ್ಲ ನೆನಪಿಗೆ ಬಂದ್ಬಿಡುತ್ತೆ. ಅವನಿಗೆ ಕೆಟ್ಟ ಕೆಟ್ಟ ದುಸ್ವಪ್ನಗಳು ಎಲ್ಲ ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಅವನು ಒಂಥರ ನಿದ್ದೆ ಮಾಡಲ್ಲ, ಅವನು ಕಂಪಸ್ ಬಿಡ್ತಾನೆ. ಬಂದ್ಬಿಡ್ತು ನನಗೆ ಅಂತ್ಯಕಾಲ, ಇಲ್ಲ ಕಟ್ಬಿಡೋಣ, ನನ್ನ ಕಣ್ ಮುಂದ್ಗಡೆ ನನ್ನ ಮಗನ ಪಟ್ಟಾಭಿಷೇಕ ನೋಡ್ಬೇಕು, ಆ ಆನಂದವನ್ನ ನೋಡಬೇಕು ಅಂತ ಹೇಳ್ತಾನೆ. ಎಲ್ಲಿ ಒಂದೇ ದಿನದಲ್ಲಿ ಕದಲು ಹೋಗ್ಬಿಡುತ್ತೆ, ಒಂದು ರಾತ್ರಿಯಲ್ಲಿ ಕದಲು ಹೋಗ್ಬಿಡುತ್ತೆ, ಎಲ್ಲ ಬದಲಾಗಿ ಬಿಡ್ತು. ನಾವು ಅನ್ಕೋತೀವಿ ಅಲ್ಲಿ ಕೈ ಅಂತ, ಖಂಡಿತ ಅಲ್ಲ. ಅಲ್ಲಿನ ಆ ಶಾಪ ಎಷ್ಟು 1000 ವರ್ಷಗಳವರೆಗೂ ಕಾದಿದ್ದು ತುಂಬಿಸಿ ತಗೋಬಂದು ದಬ್ಬಿ ಹಾಕಿಬಿಡ್ತು. ಅದು ಕೂಡ ಅರ್ಜುನನ ಪಾಲಿಗೂ ಇದಾಗುತ್ತೆ, ಅರ್ಜುನನ ಪಾಲಿಗೂ ಇದಾಗುತ್ತೆ. ನೆನಪಿಟ್ಟುಕೊಳ್ಳಿ, ಎಲ್ಲಿಯ ಕಾಂಡವವನ ದಹನ, ಎಲ್ಲಿಯ ಮಹಾಭಾರತ ಯುದ್ಧ, ಎಲ್ಲಿಯ ಅಶ್ವಮೇಧ ಯಾಗ, ಆ ನಂತರ ಬಬ್ರುವಾಹನನಿಂದ ಶಿರಚ್ಛೇದ. ಆ ಒಂದು 72-73ನೇ ವಯಸ್ಸಿನಲ್ಲಿ ಯುದ್ಧ ನಡೆಯುತ್ತೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಅರ್ಜುನ ಗಾಂಗೇಯರನ್ನ, ಆ ಗಂಗಾದೇವಿಯ ಪುತ್ರನಾಗಿರತಕ್ಕಂಥ ಭೀಷ್ಮರನ್ನ ಶಿಖಂಡಿನಿಟ್ಟು ಹೊಡೆದಾಕ್ತಾನೆ. ಅದು ಎಷ್ಟು ತಪ್ಪಿಸುತ್ತಾ ಆಕೆ ಶಾಪ ಇಡ್ತಾಳೆ ಅಂದ್ರೆ, ಏನೋ ಅಜ್ಜ ಅನ್ನೋದು ನೋಡ್ಲಿಲ್ಲ. ನಿಮ್ಮನ್ನ ತೊಡೆ ಮೇಲೆ ತಂದೆ ಇಲ್ಲದ ಮಕ್ಕಳು ಅಂತ ಮಲಗಿಸ್ಕೊಂಡು ತಾನಿದ್ದೇ ಹೋಗದೆ ಜೋಜೋ ಖಾಲಿ ಮಾಡ್ತಾನೆ. ನಿಮ್ಮನ್ನ ಅಷ್ಟು ಮುಚ್ಚಟಿಂದ ಪ್ರೀತಿಯಿಂದ ಸಾಕಿ ಬೆಳೆಸಿ ನಿಮಗೋಸ್ಕರ ತನ್ನ ಜೀವವನ್ನೇ ಅರ್ಧ ಪಣಕ್ಕಿಟ್ಟಂಥವನ, ಅರ್ಧ ಏನು ಪೂರ್ತಿ ಕುರು ಸಾಮ್ರಾಜ್ಯಕ್ಕೆ ಅಂಥವನನ್ನ, ಯಾರಿಂದಲೂ ಸೋಲಿಸಲಾಗದ ನನ್ನ ಮಗನನ್ನ ಒಬ್ಬ ಯಕಶ್ಚಿತ್ ಒಬ್ಬ ಶಿಖಂಡಿನಿಟ್ಟು ಹೊಡೆದಾಕ್ತೀಯ ನೀನು ಕೂಡ ಇದೇ ರೀತಿ ಅರ್ಧಂತರ ಸಾವು ಸಾಯಬೇಕು ಅಂತ ಶಾಪ ಇಡ್ತಾರೆ.
ನೋಡಿ, ಅದು ಇನ್ನೊಂದು ಹೆಚ್ಚು ಕಡಿಮೆ ಒಂದು 9 ವರ್ಷನೋ 12 ವರ್ಷ ಆದಮೇಲೆ ಆ ಧರ್ಮರಾಯರು ಕೊರಗೋದು ನೋಡಿ ವ್ಯಾಸರು ಬಂದು, ನಾರದರು ಬಂದು, ಕೃಷ್ಣ ಪರಮಾತ್ಮರು ಬಂದು ಒಂದು ಅಶ್ವಮೇಧ ಯಾಗ ಮಾಡಿಸಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಅಲ್ಲೊಂದು ಸಂಕಲ್ಪ ಮಾಡಿಸಿ 16 ವರ್ಷದ ನಂತರ ಓಡಿಸುತ್ತೆ. ನೆನಪಿಟ್ಕೊಳ್ಳಿ, ಬಬ್ರುವಾಹನ ಯಾವಾಗಲೂ 24ನೇ ವಯಸ್ಸಿನಲ್ಲಿ ಆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಉಲೂಪಿಯಿಂದ ಐರಾವತ ವಂಶದಲ್ಲಿ ನಾಗವಂಶದಲ್ಲಿ ಹುಟ್ಟಿದಂಥ ಇರಾವಂತ ಅನ್ನತಕ್ಕಂಥವನು ಮಗನನ್ನು ಪಡಿತಾನೆ. ಚಿತ್ರಾಂಗದೆಯಿಂದ ಬಬ್ರುವಾಹನನನ್ನ ಪಡಿತಾನೆ ಮಣಿಪುರ. ಅಲ್ಲೊಂದು ಬೇರೆ ನಿಯಮ ಇತ್ತು, ಅಲ್ಲಿ ಯಾರೂ ಇಲ್ಲ ಅಂದ್ರೆ ಬರೋ ಹಾಗಿಲ್ಲ. ಸೊ ಅದರಿಂದ ಅಲ್ಲೇ ಉಳ್ಕೋಬಿಡ್ತಾಳೆ ಆಕೆ. ಆ ಸಾಮ್ರಾಜ್ಯಕ್ಕೆ ಗಂಡು ಮಕ್ಕಳಿಲ್ಲ, ಅಪರೂಪವಾಗಿ ಬಬ್ರುವಾಹನ ಹುಟ್ಟೋದು. ಇದು ದೇವಿ ಮಾಯೆ. ಮುಂದಕ್ಕೆ ನೋಡಿ, ಅವನು ಇಂಥದ್ದೊಂದು ತಪ್ಪು ಮಾಡ್ತಾನೆ ಮುಂದೊಂದು ದಿನ. ಅದಕ್ಕೆ ಮೊದಲೇ ಪ್ರಕೃತಿ ಮಾತೆ ಒಂದು ಬ್ರಹ್ಮಾಸ್ತ್ರವನ್ನ ಸೃಷ್ಟಿ ಮಾಡುತ್ತದೆ. ಮೊದಲೇ ಸೃಷ್ಟಿ ಮಾಡಿಡುತ್ತದೆ. ನಾಗಾಸ್ತ್ರದಿಂದ ತಪ್ಪಿಸ್ಕೊಂಡ. ಮಹಾಭಾರತ ಯುದ್ಧದಲ್ಲಿ ಕೂಡ ತಪ್ಪಿಸ್ಕೊಂಡ್ರು. ಆ ನಾಗಾಸ್ತ್ರ ಹೋಗಿ ಬಬ್ರುವಾಹನನ ಬತ್ತಳಿಕೆ ಸೇರುತ್ತೆ. ಅವನಿಂದ ಅಂಥದ್ದೊಂದು ತಪ್ಪುಗಳು ಸರಿಗಳು ಕರ್ಮದ ಫಲದಾತ. ಅದಕ್ಕೆ ಹೇಳೋದು ಮಕ್ಕಳೇ, ನಮಗೆ ದೇವರು ಬಲ ಕೊಟ್ಟಾಗ ಕಾಪಾಡಬೇಕು, ನಿಂತ್ಕೋಬೇಕು, ಸರಿಪಡಿಸಬೇಕು. ನಮಗೆ ಬಲ ಕೊಟ್ಟಿರೋದೇ ಕಾಪಾಡಲಿಕ್ಕೆ. ನಾವೆಲ್ಲಿ ಬಲ ಕೊಟ್ಟಿದ ತಕ್ಷಣ ಅದು ಎಷ್ಟು ಜನರ ಹೊಟ್ಟೆ ಹೊಡೆದಿರ್ತೀವೋ, ಹಿಂಗೆ ಅಂದಿರ್ತಾರೆ. ಎಷ್ಟು ಜನರ ಜೀವನ ಕಿತ್ತಿರ್ತೀವೋ, ಬಟ್ಟೆ ಕಿತ್ತಿರ್ತೀವೋ, ಬದುಕು ಕಿತ್ತಿರ್ತೀವೋ, ಭೂಮಿ ಕಿತ್ತಿರ್ತೀವೋ, ಅವ್ರ ನೆರಳು ಕಿತ್ತಿರ್ತೀವೋ, ಅವತ್ತು ಆನಂದ. ಅದಕ್ಕೆ ಹೇಳ್ತಿರ್ತಾನೆ, ದೊಡ್ಡ ದೊಡ್ಡವರಿಗೆ ವಂಶಗಳೇ ಉಳಿಯೋಲ್ಲ. ಯಾಕೆಂದ್ರೆ ಬೆಳೆಯೋ ರಭಸದಲ್ಲಿ ಅಷ್ಟು ಜನ ತುಳಿದಿರ್ತಾರೆ. ಗೊತ್ತಿದ್ರು ಕೂಡ ಇರ್ಲಿ ಬಿಡು, ವಂಶಗಳೇ ಇರೋಲ್ಲ ಮಕ್ಕಳು. ತುಂಬಾ ದೊಡ್ಡದಾಗಿ ಬೆಳೆದವ್ರಿಗೆ 3ನೇ ತಲೆಮಾರು, 4ನೇ ತಲೆಮಾರು, 5ನೇ ತಲೆಮಾರು, ಈ ತರ. ಏನೂ ಬೇಡ, ಬೇಜಾರು ಮಾಡ್ಕೋಬೇಡಿ. ಟಾಟಾ ಕಂಪನಿಗೆ ವಂಶಜರು ಯಾರಿದ್ದಾರೆ ಅಂತೇಳಿ ಅವ್ರು ಎಲ್ಲಿಂದ ಬಂದ್ರು ಅಂತ ರೂಟ್ ಕೆದಕಿ ನೋಡಿ. ರೂಟ್ಸ್ ಎಲ್ಲಿಂದ ಬಂದರು, ಯಾವ ಬಿಸ್ನೆಸ್ ಇಂದ ಬಂದರು, ಆರಂಭ ಕಾಲಘಟ್ಟ. ಜಮ್ಶೆಡ್ಜಿ ಟಾಟಾ ಅಂತೆಲ್ಲ ಮಾತಾಡ್ತೀವಲ್ವಾ, ಬ್ರಿಟಿಷರ ಜೊತೆ, ಫ್ರೆಂಚರ ಜೊತೆ, ಬೇರೆ ಬೇರೆಯವ್ರ ಜೊತೆ ಅವ್ರು ಏನನ್ನು ಸಪ್ಲೈ ಮಾಡ್ತಿದ್ರು, ಅವ್ರ ಮೇನ್ ಬಿಸ್ನೆಸ್ ಏನಾಗಿತ್ತು ಅಂತ ನೋಡಿ. ಅಫೀಮು, ಡ್ರಗ್ಸು. ಅದಕ್ಕೆ ಆ ವಂಶಕ್ಕೊಂದು ಶಾಪ. ಎಷ್ಟು ಜನರ ನೀವು ಸಾಮ್ರಾಜ್ಯ ಕಟ್ಟಿರ್ಬೋದು, ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ, ಸತ್ಯ ಕಹಿಯಾಗಿರುತ್ತದೆ. ಸತ್ಯ ಕಹಿಯಾಗಿರುತ್ತದೆ. ಹೇಗೆ ಯಾದವರಿಗೆ ಯದು ಮಹಾರಾಜ ಇಟ್ಟ ಶಾಪ, ನೀವೆಂದೂ ರಾಜ್ಯಭಾರ ಮಾಡಲಾರಿರಿ, ಮಾಡಿದ್ರು ನೆಮ್ಮದಿಯಾಗಿರಲಾರಿರಿ ಅಂತ. ಅದಕ್ಕೆ ಕೃಷ್ಣರು ಪಟ್ಟಕ್ಕೇರ್ಲಿಕ್ಕೆ ಹೋಗ್ಲಿಲ್ಲ. ತನ್ನ ಮಕ್ಕಳಿಗೂ ಪಟ್ಟ ಕಟ್ಟಲಿಲ್ಲ. ತನ್ನ ಸೋದರ ಮಾವನ ಹುಟ್ಟು ಗೊತ್ತಾ? ಉಗ್ರಸೇನನ ಹೊಟ್ಟೆಯಲ್ಲಿ ಕಂಸ ಎಂತ ರಾಕ್ಷಸ ಹುಟ್ಟದ. ಅವನ ಹುಟ್ಟಿನಿಂದೆ ಗುಟ್ಟು ಗೊತ್ತಿದೆಯಾ, ಅವನ ತಾಯಿ ಹೆಸರು ಗೊತ್ತಿದೆಯಾ? ಇದೆಲ್ಲ ಒಂಥರ ಭಗವಂತನ ಇಚ್ಛಾಶಕ್ತಿಗಳು. ಸೊ ಮೇಷ ಲಗ್ನದವರಿಗೆ ನೀವು ಮಾಡಿದ ಪಾಪದ ಫಲ ಕೂಡ ತುಂಬಿ ಬಿಟ್ಟಿದೆ. ಅಕಸ್ಮಾತ್ ಇಂಥ ಅನ್ಯಾಯಗಳು, ಅಧರ್ಮಗಳು, ಮೋಸಗಳು, ದಗ, ಯಾರ್ದೋ ಜಾಗ. ಅಲ್ಲಿ ನೋಡಿ ಕುಜ, ಸೂರ್ಯ ಯಾರ್ದೋ ಬದುಕು, ಯಾರ್ದೋ ಜೀವನ. ಕಳತ್ರ ಶುಕ್ರ ಸಪ್ತಮಾಧಿಪತಿಯು ಅಷ್ಟಮ, ಷಷ್ಠಾಧಿಪತಿಯು ಅಷ್ಟಮ. ಬಾಯಲ್ಲ, ಎಲ್ಲೆಲ್ಲಿಂದ ಸುರಿತಾನೆ, ಹೆಂಗೆಲ್ಲ ಸುರಿತಾನೆ ಅಂದ್ರೆ ಇದು ಹೆಂಗೆ ಅಂದ್ರೆ ಗಾಯ, ಗಾಯದ ಮೇಲೆ ಹುಣ್ಣು, ಹುಣ್ಣುಗೊಂದು ಬರೆ. ಈ ರೀತಿ ಇರುತ್ತೆ. ಮೇಷ ಲಗ್ನದವರಿಗೆ ಶನಿಯ ವಕ್ರ ಫಲದ ಬಿಡುತ್ತಿದ್ದಾಗಿಯೇ ನೀವು ಮಾಡಿದ್ದ ಆಲ್ರೆಡಿ ದಂಡಯಾತ್ರೆಗಳು ಶುರು ಆಗ್ಬಿಟ್ಟಿರ್ತಾವೆ ನೋಡಿಬೇಕಾದ್ರೆ. ವಿಚ್ ಹ್ಯಾವ್ ಸೀನ್ ಇಟ್. ಎಷ್ಟು ದಿನ ಅಂತ ಮೋಸ ಮಾಡಿ ಬದುಕ್ತೀರಿ? ಅಂತ ಕೆಲಸ ನೀವು ಮಾಡಿಲ್ಲ, ನೀವು ಯೋಚನೆ ಮಾಡಬೇಡಿ ಮಕ್ಕಳೇ. ನಾವೆಲ್ಲ ಸಾಮಾನ್ಯರು, ನಮ್ಮ ಹತ್ರ ಏನಿದೆ ಸ್ವಾಮಿ? ಏನಿದೆ? ಸಾಮಾನ್ಯರಿಗೆ
ತಲೆ ಕೆಡ್ಸ್ಕೋಬೇಡಿ. ಅದಕ್ಕೂ ಹೇಳ್ತೇನೆ ಪರಿಹಾರ, ಸಾಮಾನ್ಯರಿಗೂ ಉಂಟು. ಯಾವುದಾದ್ರೂ ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಟ್ರೇಡಿಂಗ್ ಹೋಗೋದು, ಸ್ಟಾಕ್ ಮಾರ್ಕೆಟ್ ಹೋಗೋದು, ಯಾರೋ ಬಂದ್ಬಿಟ್ಟು ಸರ್ ನೋಡಿ ಡಬಲ್ ದುಡ್ಡು ಆಗುತ್ತೆ ಸರ್, ಈ ಥರದ್ದು ಒಂದು ಸ್ಕೀಮ್ಗಳಿದೆ, ಬೇರೆ ಬೇರೆ ಪ್ರಚೋದನೆಗಳಾಗ್ತವೆ ಮಕ್ಕಳೇ. ಅಷ್ಟಮಕ್ಕೆ ಹೋಗಿ ನಾವೇ ಕೂತು ಬಿಟ್ಟಿದ್ದೇವೆ. ಅದ್ರ ಜೊತೆಲಿ ಷಷ್ಠಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕೆಡ್ತು ಅಂದ್ರೆ ಮಕ್ಕಳೇ, ನಿಮಗೆ ಬರಬೇಕಾದ ಸ್ಥಾನ ಇನ್ನೊಬ್ಬ ಕುತ್ಕೊಂಡು ತಿಂತಿರ್ತಾನೆ. ಕಣ್ಣಲ್ಲಿ ನೀರೆಲ್ಲ ಕೆಂಡ ಬರೋದೇ ಅದು. ಕಷ್ಟ ಎಲ್ಲ ನೀವು ಪಟ್ಟಿರ್ತೀರಿ, ಯಾರೋ ಕುತ್ಕೊಂಡು ತಿಂತಿದ್ದಾನೆ. 2027 ಮೇ ಕಳೆಯಬೇಕು ನಿಮಗೆ ಒಂದು ಸ್ವಲ್ಪ, ಅದು ಕೂಡ ಗೋದಾವರಿ ಪುಷ್ಕರವೇ. ಜೂನ್ 3ಕ್ಕೆ ಗುರುಗಳೇ, ಗುರು ಬೇರೆ ಉಚ್ಚಂಗತನಾಗಿ ಸುಖಸ್ಥಾನಕ್ಕೆ ಬರ್ತಾನಲ್ಲ ಗುರುಗಳೇ ಅಂತೀರಿ. ಗುರುಗೊಂದು ನಿಯಮ ಇದೆ, ಕಾರಕ ಭಾವನಾ ಆಸ್ತಿ ಅಂತ ಹೇಳ್ತಾರೆ. 1 ವರ್ಷನೇ ಇರೋದು. ಆ 1 ವರ್ಷದಲ್ಲಿ ಒಂದು 4 ತಿಂಗಳಷ್ಟು ಒಂದು ಸ್ವಲ್ಪ ಉಸಿರಾಡಿಸೋದು ನಿಮಗೆ. ಆನಂತರ ಪುಷ್ಯ ನಕ್ಷತ್ರಕ್ಕೆ ಜಾರ್ತಾನೆ, ಶನಿ ನಕ್ಷತ್ರಕ್ಕೆ ಸ್ವಾಮಿ, ಅದು ಬೇರೆ ಆಗುತ್ತೆ. ಆನಂತರ ಆಶ್ಲೇಷ ನಕ್ಷತ್ರಕ್ಕೆ ಜಾರ್ತಾನೆ. ಶನಿ ಬುಧರು ನಿಮ್ಮಿಬ್ಬರಿಗೂ ಆಗೋದಿಲ್ಲ. ಶನಿ 12ನೇ ಮನೆ, ಅಲ್ಲಿ ಬೇರೆ ಕೂತಿರೋದು. ಅದರಿಂದ ನೀವು ಈಗ ಹೆಂಗೆ ಅಂತ ಹೇಳಿದ್ರೆ ದೇಶಾಂತರವೇ, ಆ ರೀತಿ ಬದುಕಬೇಕು. ಎಲ್ಲೋ ದೇವಸ್ಥಾನದಲ್ಲಿ ಹಿಂಗಿದ್ದು ಬಿಟ್ಟಿದ್ದೇನೆ, ಅಮ್ಮ ನಾನೇನು ಮಾಡಲ್ಲ, ದೊಡ್ಡ ಕಾರ್ಯ ಏನು ಮಾಡಲ್ಲ, ದೊಡ್ಡ ಕೈಂಕರ್ಯ ಏನು ಮಾಡಲ್ಲ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ರೌಡಿಗಳಾಗಿದ್ರಿ ಅಂತ ಇಟ್ಕೊಳ್ಳಿ ಮಕ್ಕಳೇ, ನಿಮಗೆ ಶೂಟ್ಔಟ್. ಟೆರರಿಸ್ಟ್ಗಳಾಗಿದ್ರಿ ಅಂದರೆ ಶೂಟ್ಔಟ್. ಹೌದು, ಗ್ಯಾರಂಟಿ. ಅದರಲ್ಲೂ ವೃಶ್ಚಿಕದಲ್ಲಿ ಈ ರೀತಿ ಗ್ರಹಗಳು ಕೂತಿದ್ದಾವೆ ಅಂತ ಹೇಳೋದಂದ್ರೆ ಅಲ್ಲಲ್ಲಿ ಗುಪ್ತಚರದ ಒಂದು ಗುಪ್ತವಾಗಿ ಶತ್ರುಗಳು, ಬ್ಲಾಸ್ಟ್ಗಳು, ಮೈನಿಂಗ್ಗಳು, ರೋಡ್ ಆಕ್ಸಿಡೆಂಟ್ಗಳು, ಇಂಜುರಿಗಳು, ವಿಮಾನ ಅಪಘಾತಗಳು, ದೊಡ್ಡ ದೊಡ್ಡ ಟ್ರೈನ್ಗಳಿಗೆ ಏನಾದರೂ ಒಂದು ಮಾಡೋದು, ಜಲಯುದ್ಧಗಳು, ಜಲಪ್ರಳಯಗಳು, ಆಮೇಲೆ ಒಂದು ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರಗಳು, ಆಮದು ರಫ್ತು, ಇವುಗಳಲ್ಲಿ ಹಡಗುಗಳು ಮುಳುಗೋದು, ಆಮದು ರಫ್ತುಗಳಲ್ಲಿ ಏಟು, ಇವುಗಳೆಲ್ಲ ನೋಡ್ತಕ್ಕಂಥದ್ದುಂಟು. ದಿಢೀರಂತ ಡಾಲರ್ ಪ್ರೈಸು ಇಳಿಸ್ತಕ್ಕಂಥದ್ದಾಗುತ್ತೆ. ಒಂಥರ ಮಾರ್ಕೆಟ್ ಅನ್ಸರ್ಟನಿಟಿ ಮಾಡಿಸ್ತಕ್ಕಂಥ ಗೇಮ್ ಪ್ಲಾನ್ ಮಾಡ್ತಾರೆ. ಹುಷಾರ್. ಸಾಮಾನ್ಯರಂತೀರಿ, ದೊಡ್ಡ ರಿಸ್ಕ್ ತೊಗೊಳಕ್ ಹೋಗ್ಬೇಡಿ, ಸೈಟ್ ತೊಗೊಳಕ್ ಹೋಗ್ಬೇಡಿ, ಮನೆ ಕಟ್ಲಿಕ್ಕೆ ಹೋಗ್ಬೇಡಿ, ಮನೆ ಮೇಲೆ ಮನೆ ಬೇಡ, ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ, ವಾಹನ ತಗೊಳಕ್ ಹೋಗ್ಬೇಡಿ. ನಿಮ್ ಬಜೆಟ್ ಎಷ್ಟಿದೆಯೋ ಅದನ್ನ, ಅಂದ್ರೆ ನಿಮ್ಗೆ 1 ಲಕ್ಷ ರೂಪಾಯಿ ಬರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ 5,000 ರೂಪಾಯಿ ರೆಸ್ಟ್ ತಗೊಳ್ಳಿ. 5,000 ಅವ್ರು ಇದೇನೋ ಕೊಡ್ತಾರೆ, ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಡೆಬಿಟ್ ಕಾರ್ಡ್ ಕೊಡ್ತಾರೆ, ಇದು ಯಾವುದು ನಾನು ಹೋಗುವುದಿಲ್ಲ. ಇದು ಮೇಷರಾಶಿ, ಮುಖ್ಯವಾಗಿ ಮೇಷ ಲಗ್ನದವರು ಪ್ರಜ್ಞೆಯಿಂದ ಇಟ್ಕೊಳ್ಳಿ. ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಾ, ನಿಮ್ಮ ಮೇಲೆ ಅಪಾದನೆ ಬರ್ಬೋದು. ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಇದ್ದೀರಾ, ನಿಮ್ಮ ಮೇಲೆ ಅಪಾದನೆ ಬರ್ಬೋದು. ಗೃಹ ಮಂತ್ರಿ, ರಕ್ಷಣಾ ಮಂತ್ರಿಗಳಿಗೆ ತಲೆನೋವು ತಪ್ಪಿದ್ದಲ್ಲ, ಇರೋ ತಲೆದಂಡದ ಮಟ್ಟದಷ್ಟು ತಲೆನೋವುಗಳು ಬರುತ್ತೆ. ಅಂತರ್ಯುದ್ಧಗಳು, ಭಾಷಾ ಯುದ್ಧಗಳು, ಇವುಗಳೆಲ್ಲ ಸೂಚಿಸ್ತಕ್ಕಂಥದ್ದು ಸೂಚಿಸ್ತಿದೆ. ಅಂತಾರಾಜ್ಯ ದಂಗೆಗಳು, ಬಾರ್ಡರ್ ಪ್ಲೇಸ್ಗಳಲ್ಲಿ. ಇನ್ನು ದಕ್ಷಿಣ ಭಾರತದಲ್ಲೊಂದು ಕದಲಿಕೆ ದೊಡ್ಡದಾಗಿರುತ್ತೆ. ಹಾಗೆಯೇ ರಾಹು ನೋಡ್ತಾ, ರಾಹು ಮೇಷ, ರಾಹು ನಕ್ಷತ್ರಕ್ಕೆ ಜಾರ್ಬಿಟ್ಟ, ಆಯ್ತಾ, ಕುಜ ಸ್ಟ್ರೈಟ್ ಅವೇ ವಿಲ್ ಆಸ್ಪೆಕ್ಟ್. ಸೊ ಮೇಷ, ವೃಷಭ, ಮಿಥುನ. ಸೊ ಖಂಡಿತ ಹೇಳ್ತಾನೆ, ಈ ಬಾರ್ಡರ್ ಪ್ಲೇಸ್ಗಳಿದಾವಲ್ವಾ, ಎಲ್ಲೆಲ್ಲಿ ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಜಮ್ಮು ಕಾಶ್ಮೀರ್, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ್ ಬಾರ್ಡರ್ಗಳು, ಈ ವೆಸ್ಟ್ ಬೆಂಗಾಲ್ ಬಾರ್ಡರ್ಗಳು. ಆಲ್ರೆಡಿ ನೋಡಿ, ಅದು ಯಾವುದೋ ಒಂದು ಏನೋ ಒಂದು ತಂದಿದ್ದಾರೆ, ವೋಟರ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಬೇಕು, ನೀವು ನಮ್ಮವರಲ್ಲ ಅಂದ್ರೆ ಎದ್ದೋಗಿ ಅಂದ್ರೆ ಅಲ್ಲೊಂದು ಏನೇನೋ ನಡೀತಿದೆ. ಇನ್ನೊಬ್ಬ ಯಾರೋ ಹೇಳ್ತಾನೆ ಬಾಬ್ರಿ ಮಸೀದಿನ ಕಟ್ತೀನಿ ಅಂತ ಹೇಳ್ತಿದ್ದಾನೆ. ಎಂತೆಂಥದ್ದು. ಆ ಥರದ ಸ್ಥಾನದಲ್ಲಿರುವವರಿಗೆ ದೊಡ್ಡ ತಲೆನೋವುಗಳುಂಟು. ಆರ್ಥಿಕ ಮಂತ್ರಿ, ಮುಖ್ಯವಾಗಿ ಗೃಹ ಮಂತ್ರಿ, ಪೊಲೀಸ್ ಇಲಾಖೆ ಕಮಿಷನರ್ಗಳು, ನಾರ್ಕೋಟಿಕ್ಸ್, ಕಸ್ಟಮ್ಸ್, ಟ್ಯಾಕ್ಸ್ ಕಮಿಷನರ್ಗಳು, ಕುಜ ಬುಧ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅಮ್ಯುನಿಷನ್ ಡಿಪಾರ್ಟ್ಮೆಂಟ್. ನೀವು ನೋಡಿ ತೇಜಸ್ ಎಷ್ಟು ದೊಡ್ಡ ಹೊಡೆತ ಗೊತ್ತರ ನಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ. ಎಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ, ದೇಶಗಳ ಜೊತೆ ನಾವು ಬಂದು
ರಫ್ತು ಮಾಡುವಂತ ಯೋಜನೆಗಳನ್ನ ರೂಪಿಸ್ಕೊಂಡಿದ್ವಿ. ಇದು ಕುಕೃತ್ಯವಾ? ಬೇಕು ಅಂತ ಯಾರೋ ಬಂದು ನಮ್ಮ ದೇಶದ ಏಳಿಗೆ ಸಹಿಸಲಾರದೆ ಅಲ್ಲೊಂದು ಟ್ರಂಪ್ ಕಾರ್ಡ್ ಪ್ಲೇ ಮಾಡಿಬಿಟ್ಟ? ಖಂಡಿತ ಮಾಡಿದ್ದಾರೆ. ಖಂಡಿತ ಹೇಳ್ತಾನೆ, ಇದನ್ನ ಸರಿಯಾಗಿ ಇಂಟರ್ನಲ್ಲಿ ತಗೊಂಡು ಹೋದ ಅಂದ್ರೆ ನಮ್ಮ ದೇಶದ ಹೆಸರು ಕೆಡಿಸ್ಲಿಕ್ಕೆ, ನಮ್ಮ HL ಹೆಸರು ಕೆಡಿಸ್ಲಿಕ್ಕೆ, ನಮ್ಮ ತಂತ್ರಜ್ಞಾನಿಗಳು, ವಿಜ್ಞಾನಿಗಳ ಆ ಒಂದು ಬ್ರೈನ್, ಅವರ ಒಂದು ಶಕ್ತಿಯನ್ನ, ಧೈರ್ಯವನ್ನ, ಉತ್ಸಾಹವನ್ನ ಕುಂದಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಎಡವಟ್ಟಿದು. ದಿಸ್ ಇಸ್ ದೇರ್. ದುಬೈ ಶೋನಲ್ಲಿ ನೋಡಿ, ಸೊ ಎಷ್ಟೋ ದೇಶಗಳು ಬಂದಿದ್ರು, ಅಲ್ಲಿ ಅಗ್ರಿಮೆಂಟ್ಸ್ ನಡೆಯುತ್ತೆ ಅಂತ ಈವೆಂಟ್ಸ್ ಅಲ್ಲಿ. ಕಡಿಮೆ ಅಂದ್ರು ಒಂದು 2-3 ಲಕ್ಷ ಕೋಟಿಯ ವ್ಯವಹಾರಗಳ ಬಾಬತ್ ಕಡಿಮೆ ಅಂದ್ರು. ಹಿಡಿಬಿಟ್ರು ಎಳ್ಳಗ್ ನೀರು ಸುರಿದು ಹಾಗೆ. ಒಂಥರ ಏನೋ ಇದು ಹಿಂಗಾಯ್ತಂತಲ್ಲೋ, ಒಂದು ಗಾಡಿ ತಗೊಳಕ್ ಮೊದಲೇ ಇಲ್ಲಿ ಶೋ ತೋರ್ಸಕ್ ಬಂದಿರೋ ಏರೋಪ್ಲೇನ್ ಡಮಾಲ್ ಆಗ್ಬಿಡುತ್ತಲ್ಲೋ, ಅದಕ್ಕೆ ಮೊದಲೇ 2 ದಿನದ ಮೊದಲೇ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ಗಳು ಬರ್ತವೆ. ನೆನ್ಪಿಡಿ, ಆ ಪ್ಲೇನಲ್ಲಿ ಏನೋ ಲೀಕ್ ಆಗ್ತಿತ್ತು, ಪೆಟ್ರೋಲ್ ಲೀಕ್ ಆಗ್ತಿತ್ತು, ಏರ್ ಬರ್ತಿತ್ತು. ಇವನ್ಗೆ ಹೆಂಗ್ ಗೊತ್ತಾಯ್ತಂತೆ? ಅವನನ್ನು ಯಾರು ಬಿಟ್ಟಿದ್ರು ಹತ್ರ? ಅಲ್ಲಿ ಅಂಥದ್ದಿದ್ರೆ ಆ ಪ್ಲೇನನ್ನು ಹಾರಿಸ್ತಿದ್ರ? ಸೊ ಮೊದಲೇ ಈ ತರ ಊಹಾಪೋಹಗಳ ಕಥೆಗಳನ್ನ ಬಿಟ್ಟು ನಮ್ಮ ದೇಶದ ಮಾನ ಮರ್ಯಾದೆ ತೆಗಿಲಿಕ್ಕೆ ನಡೀತಿರ್ತಕ್ಕಂಥ ಹುನ್ನಾರಗಳು ಇಸ್ ಆಲ್ ಹ್ಯಾಪನಿಂಗ್ ಮಕ್ಕಳೇ. ಸೊ ಅಂತ ಸ್ಥಾನ, ಗತ್ತು, ತೂಕ, ವೆರಿ ಕೇರ್ಫುಲ್. ಯಾವ ದೊಡ್ಡ ಕಾರ್ಯನೂ ಬೇಡ. ನವಗ್ರಹ ನಾಯಕಿ ಆ ಜಗನ್ಮಾತೆಯನ್ನ ದಯಮಾಡಿ ಹೇಳ್ತಾನೆ, ಮೇಷಲಗ್ನ ಮೇಷರಾಶಿಯವರು ಶರಣಾಗತಿಯಾಗಿ ಒಂದು ಎಲ್ಲಿಯಾದ್ರೂ ಸುದರ್ಶನ ಹೋಮ ಮಾಡ್ತಿರ್ತಾರೆ, ಪಾಲ್ಗೊಳ್ಳಿ. ಸುಬ್ರಹ್ಮಣ್ಯ ಕ್ಷೇತ್ರ ಕೃತಿಕಾ ನಕ್ಷತ್ರ ದಿನ ಸುಬ್ರಹ್ಮಣ್ಯರಿಗೂ, ಸ್ವಾತಿ ನಕ್ಷತ್ರ ದಿನ ನರಸಿಂಹರಿಗೂ ಹೋಗಿ ಒಂದು ಸೇವೆ, ಪೂಜೆ. ಆ ಮೊನ್ನೆಯ ಸಂಚಿಕೆಯಲ್ಲಿ, ಆ ಸುಬ್ರಹ್ಮಣ್ಯ ಷಷ್ಠಿಯ ಸಂಚಿಕೆಯಲ್ಲಿ ಒಂದು ವಿಶೇಷ ಪರಿಹಾರ ಹೇಳಿದ್ದೀನಿ, ಎಲ್ಲರೂ ಮನೇಲಿ ಇಟ್ಟು ಮಾಡಬೇಕು ಅಂತ. ಅದನ್ನ ಮಾಡಿ. ಮುಖ್ಯವಾಗಿ ಮೇಷಲಗ್ನ ಮೇಷರಾಶಿಯವ್ರು ಮಾಡಲೇಬೇಕು. ಒಡ ಹುಟ್ಟಿದವ್ರ ಕಡೆ ನೋಡ್ಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ, ಹಿರಿಯರ ಕಡೆ ನೋಡ್ಕೊಳ್ಳಿ. ಪ್ರತಿ ಹೆಜ್ಜೆಯೂ ಪರೀಕ್ಷಿತ್ ಮಹಾರಾಜ್ ಅಂತರ, ಹೆಜ್ಜೆಗೂ ಎಲ್ಲಿಂದ ಇವನು ನಮ್ಮ ಹತ್ರ ಒಬ್ಬ ಬರ್ತಾನೆ ಅಂದ್ರೆ ಅವನ ಹತ್ರ ಹುಷಾರಾಗಿರ್ಬೇಕು. ತಗೊಳ್ಳೋರ್ಗಷ್ಟೇ. ನಂಬಿಕೆ ದ್ರೋಹಿಗಳು ಆಗುತ್ತಾರೆ. ಕೊಟ್ಟಾಗ ತಗೋ ಸ್ವಾಮಿ, ನಾವೇನ್ ಸತ್ತೋಗಲ್ಲ ನಿನ್ ದುಡ್ಡಿಗೆ ಅನ್ನುವಂತ ಕುತಂತ್ರಿಗಳು ಬರುತ್ತಾರೆ. ತಗೊಳ್ಳುವಾಗ ಆ ಮಾತು ಹೇಳಿದ್ರೆ ನಾವು ಕೊಡ್ತಿದ್ವಾ? ಸಾಯೋಕ್ ಮೊದಲು ಕೊಟ್ಬಿಡ್ತೀನಿ ಸ್ವಾಮಿ, ನೀನ್ ಸಾಯಬೇಕು, ಆಗ ನನ್ಗೆ ದುಡ್ಡು ಬೇಕಾ? ಈ ತರ ವ್ಯವಹಾರಗಳು, ಈ ತರ ಚಿಕ್ಕಗಳು ಸಿಕ್ಕಾಕೋತೀರಿ. ಕುಜ ಬುಧ ಸೇರಿದ ಈ ತರದ ಮಾತುಗಳು ನಿಮ್ಮ ಮನಸ್ಸನ್ನ ಪ್ರಕ್ಷೋಭ. ನೀವಿರೋವರೆಗೂ ಜೈಕಾರ, ನಿಮ್ಮದೇ ಬೇಕು, ನಿಮ್ ದುಡ್ಡು ಬೇಕು, ನಿಮ್ ಹೆಸರು ಬೇಕು, ನಿಮ್ ಅಧಿಕಾರ ಬೇಕು, ಎಲ್ಲ ತಗೊಂಡು ನಿಮ್ಮನ್ನ ಜೈಲ್ ಖಾನೆಗೆ ಹಾಕಿದ್ರು. ದಿಸ್ ಇಸ್ ಹ್ಯಾಪನಿಂಗ್. ವೆರಿ ಕೇರ್ಫುಲ್. ಮೇಷಲಗ್ನ ಮೇಷರಾಶಿ, ಭಗವಂತನೇ ನಿಂತು ಕಾಪಾಡಬೇಕು. ಶಿವನಿಗೆ ಪ್ರಾರ್ಥನೆ, ದುರ್ಗಮ್ಮನಿಗೆ ಪ್ರಾರ್ಥನೆ, ಅಷ್ಟೇ. ದೊಡ್ಡದೇನು ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ, ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶತಭಿಷ ನಕ್ಷತ್ರ ಅಷ್ಟಮಿ. ಖಂಡಿತ ಹೇಳ್ತಾನೆ, ಇವತ್ತು ನಡೆಯಬಾರದ್ದು ಎಲ್ಲೆಲ್ಲೋ ಏನೇನೋ ಒಂಥರ ವಿಚಾರಗಳು, ಕಿರಿಕಿರಿಗಳು, ಟೆನ್ಷನ್ಗಳು. ಎಲ್ರಿಗೂ, ದೊರೆ ಮಟ್ಟದ ವ್ಯಕ್ತಿಗಳಿಗೂ ರಕ್ಷಣಾ ಇಲಾಖೆ. ಮಾಮೂಲಿ ಶೇಂಗಾ, ಹುರಿದಿರೋ ಶೇಂಗಾದಲ್ಲೂ ಕೂಡ ಕ್ಯಾನ್ಸರ್ ಅಂತಪ್ಪ. ಹುರುಗಡ್ಲೆನಲ್ಲೂ ಕೂಡ ನಾವು ಉಪ್ಪುಕಡ್ಲೆ ಅಂತೀವಿ, ಕ್ಯಾನ್ಸರ್ ಬರುತ್ತೆ ಅದನ್ನು ತಿಂದ್ರೆ ಅಂತಾರೆ. ಅಂದ್ರೆ ಏನ್ ಹೇಳೋದು? ತಾಯಿಯ ಎದೆ ಹಾಲಿನಲ್ಲೂ ಯುರೇನಿಯಂ ಪತ್ತೆ ಆಗಿಬಿಟ್ಟಿದೆ. ಅಂದ್ರೆ ಯಾವ ಮಟ್ಟಕ್ಕೆ ಕೆಮಿಕಲ್ಗಳ ಪ್ರಭಾವ ನಮ್ಮ ಮೇಲೆ ಆಗ್ತಿದ್ದಾರೆ. ನಾವು ತಿನ್ನೋ ಊಟ, ಉಪಚಾರ, ಇನ್ನೊಂದು. ಭಗವಂತನೇ ಕಾಪಾಡಬೇಕು ಮಕ್ಕಳೇ, ಜಾಗ್ರತೆ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ರಾಹುಸಾರ
ಜಾಗ್ರತೆ. ಈ ಒಂದು ಲೀಗಲ್ ಡಿಪಾರ್ಟ್ಮೆಂಟ್ನಲ್ಲಿರೋರಿಗೆ ಜಾಕ್ಪಾಟ್, ಬ್ಯೂಟಿಫುಲ್. ಮೆಡಿಸಿನ್, ಕೆಮಿಕಲ್, ಗುಪ್ತಚರ ಇಲಾಖೆ, ನಾರ್ಮಲ್ ಕೆಲಸ ಕಾರ್ಯ ಇರೋರಿಗೆ ಆ ಗುಂಡಿಗೆ ಇರೋಲ್ಲ. ಸೊ ನಾರ್ಮಲ್ ಆಗಿರಿ. ಈ ಥರದ್ದು ಪ್ರತಿರೋಧ, ಲಾಯರು, ಪೊಲೀಸು, ಡಿಫೆನ್ಸು, ಬಾರ್ಡರ್ ಸೆಕ್ಯೂರಿಟಿ ಪೊಲೀಸು, ಕೆಮಿಕಲ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಅಭಿವೃದ್ಧಿ. ವೃಷಭ ರಾಶಿ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗಗಳು ಚೆನ್ನಾಗಿರುತ್ತೆ. ಕೆಮಿಕಲ್ಸು, ನರ್ಸು, ಪ್ಯಾರಾಮೆಡಿಕಲ್ಸು, ಹೋಮಿಯೋಪತಿ, ಸಿದ್ಧ, ಯುನಾನಿ, ಸ್ಪೋರ್ಟ್ಸ್ ಲೈನಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ ಸ್ವಲ್ಪ ಯೋಗಕಾರಕ ಶುಕ್ರ ಕದಲಿದ್ದಾನೆ. ರಾಹು ಚೆನ್ನಾಗಿದ್ರು ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ನಿಮ್ಮ ಹಿರಿಯರ ಆರೋಗ್ಯ, ಮನೇಲಿ ಯಾರೋ ದೊಡ್ಡವರಿಗೊಂದು ಆರೋಗ್ಯ ಸಮಸ್ಯೆಗಳಿದ್ದಾವೆ. ಟೆಕ್ನಿಕಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಸರ್ವಿಸ್ ಕನ್ಸಲ್ಟೆಂಟ್, ಬ್ಯೂಟಿಫುಲಿ ನಡೆಯತಕ್ಕಂಥ ಒಂದು ಪ್ರಭಾವ ಚೆನ್ನಾಗಿದೆ. ಕರ್ಕಾಟಕ ರಾಶಿ ಚಂದ್ರ ರಾಹು ಸಾಧದಲ್ಲಿದ್ದು, ರಾಹು 8ನೇ ಮನೆ, ದೂರ ಪ್ರಯಾಣ, ದೂರದ ಕೆಲಸ, ಗೊತ್ತಿಲ್ಲದ ಕೆಲಸ, ಯಾವುದೋ ಒಂದು ತಪ್ಪು ಕೈ ಇಡ್ತೀರಿ, ಮಾಡಿಸುತ್ತೆ, ಇಲ್ಲ ಪ್ರಚೋದನೆ ಮಾಡಿಸ್ತಾರೆ. ಭಗವಂತ ನಗ್ತಾನಂತೆ, ನಮಗೊಂದು ಆಕರ್ಷಣೆ ಕಳಿಸ್ಬಿಟ್ಟು ಇವನೆಷ್ಟು ದೋಚ್ತಾನೆ ನೋಡೋಣ ಅಂತ, ಇವನೆಷ್ಟು ಸುಳ್ಳು ಹೇಳ್ತಾನೆ ನೋಡೋಣ. ಅವ್ರ ಮನಸ್ಸು, ಬುದ್ಧಿ, ಮೇಧಸ್ಸು ಎಲ್ಲ ಕೆಡಿಸಿ ಬಾಚ್ಕೊಳ್ಳುವಂಥ ಬುದ್ಧಿ, ನೋಡೋಣ ಎಷ್ಟು ಬಾಚ್ಕೋತಾನೆ ಅಂತ ನೋಡ್ಬಿಟ್ಟು ಕಡೆ ಕೈ ಬಿಟ್ಬಿಡ್ತಾನಂತೆ. ಹಾಗೆ ಒಂದು ಒಳ್ಳೆ ವ್ಯಕ್ತಿಯನ್ನು ಕೂಡ ಕಳಿಸ್ತಾನಂತೆ. ನಾವೆಷ್ಟು ಒಳ್ಳೆಯದನ್ನು ಅಡ್ಯಾಪ್ಟ್ ಮಾಡ್ಕೋತೇವೆ ಅಂತ. ಒಳ್ಳೆಯದನ್ನು ಮಾಡುವಂಥದ್ದು ದೈವ ಚಿಂತನೆ, ಗುರು ಚಿಂತನೆ, ದಾನ ಚಿಂತನೆ. ಒಳ್ಳೆಯವನಿದ್ದಾನೆ ಬಿಡ, ಯಾವಾಗಲೂ ನಿರಂತರವಾಗಿರಲು ಬಿಡಲ್ಲ. ಸೊ ಇವತ್ತು ಪ್ರತಿ ಹೆಜ್ಜೆಯೂ ಜಾಗ್ರತೆ, ದುರ್ಗಾ ಪೂಜೆ, ದುರ್ಗಾ ಆರಾಧನೆ ಒಳ್ಳೆಯದು. ಆರೋಗ್ಯ ನೋಡ್ಕೊಳ್ಳಿ. ಲಂಗ್ಸು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್ ಸಂಭವ ಉಂಟು. ಇನ್ನು ವಿಶೇಷವಾಗಿ ಸಿಂಹರಾಶಿ, ನಿಮಗೆ ಒಂಥರ ಕೇಂದ್ರದಲ್ಲಿ ಅಸುರ ಗ್ರಹಗಳು ಕೂತಿರೋದು. ಕುಜ, ಸೂರ್ಯ, ರಾಹು, ಚಂದ್ರನು, ರಾಹು, ಕೇತು, ಇದು ಒಂಥರ ಕಿಚಡಿ ಮಕ್ಕಳೇ. ಈ ಥರ ಇದ್ದಾಗ ನಾವು ಹೇಳ್ತೀವಿ ಸನ್ಯಾಸಿ ಅಂತೆ ಬದುಕು ಅಂತ. ನನಗೇನು ಬೇಡ ಭಗವಂತ, ಎಲ್ಲ ನಿನ್ನ ಇಚ್ಛೆ. ನೀನು ಕೊಟ್ಟಷ್ಟು ನೀನು ತಗೊಂಡಷ್ಟು, ನೀನು ಏನು ಕೊಟ್ಟು ಅದು ತಿಂತೀನಿ, ಇಲ್ವಾ ಇಲ್ಲ. ಇವತ್ತು ಆ ರೀತಿ ಇರಿ. ತುಂಬ ಶತ್ರುಗಳಿದ್ದಾರೆ. 100% ಹೇಳ್ತಾನೆ, ವಾಮಾಚಾರ ಪ್ರಯೋಗಗಳಾಗ್ತವೆ. ಎಲ್ಲೂ ತಿನ್ಬೇಡಿ, ಎಲ್ಲೂ ಹೋಗ್ಬೇಡಿ, ಎಲ್ಲೂ ಹೇಳ್ಬೇಡಿ, ಎಲ್ಲೂ ಕಾಣಿಸ್ಕೋಬೇಡಿ. ಇವತ್ತು ರಾಹು ಚಂದ್ರ ಸೇರಿದ್ರೆ ಅಲ್ಲೊಂದು ನಿಮ್ಮ ನೋಡೋ ನೋಟ, ಮಾತು, ನಿಮ್ಗತ್ತು, ತೂಕ, ನೀವು ಎಲ್ಲಿದ್ದರೂ ರಾಜರೇ ಆಹಾ ಅನ್ನತಕ್ಕಂಥದ್ದಾಗುತ್ತೆ. ಹುಷಾರು. ಲಾಯರ್ ಆಗಿದ್ರೆ, ಪೊಲೀಸ್ ಆಗಿದ್ರೆ ಮಾತ್ರ, ಯಾಕಂದ್ರೆ ಅಲ್ಲಿ ಬರೋದೇ ಕ್ರಿಮಿನಲ್ಸು. ಇಲ್ಲ ಡಾಕ್ಟ್ರು ಇಂಜೆಕ್ಷನ್ ಕುಯ್ಯೋದು, ರಕ್ತ ನೋಡೋದು, ಮೈನಿಂಗು, ಈ ಥರದವ್ರಿಗೆ ಮಾತ್ರ ಒಂದು ಸ್ವಲ್ಪ ಉಸಿರಾಡಿಸುತ್ತೆ. ನಾರ್ಮಲ್ ಅವರು ಶಿವ ಗಣಪತಿ ಆರಾಧನೆ ಮಾಡಿಕೊಳ್ಳಿ. ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಚೆನ್ನಾಗಿದೆ. ಬ್ಯೂಟಿಫುಲ್ ಡೇ. ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಖುಷಿ, ಸಂಭ್ರಮ, ಆನಂದ, ದೈವ ದರ್ಶನ ಒಂದುಂಟು, ದೈವ ಪ್ರಸಾದ ಸೇವನೆಯ ಯೋಗ ಒಂದುಂಟು ಕನ್ಯಾ ರಾಶಿ. ಇನ್ನು ತುಲಾ ರಾಶಿ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ರಾಹು ಸಾರದಲ್ಲಿರೋದ್ರಿಂದ ವೈದಿಕ ವೃತ್ತಿಯಲ್ಲಿರತಕ್ಕಂಥವರಿಗೆ ಧರ್ಮ, ದಾನ, ಪೂಜೆ, ಡಾಕ್ಟರ್, ಜಡ್ಜು, ಟೀಚರ್, ಪ್ರೀಚರ್, ಅಡ್ವೈಸರ್, ವೇದ, ಉಪನಿಷತ್ತು, ಯಜ್ಞ, ಯಾಗ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿಗೆ ಸುಖದಲ್ಲಿ ಚಂದ್ರನಿದ್ದರೂ ರಾಹು ಅಲ್ಲಿ ಉಳಿನೇ. ಈಗ ರಾಹುಗೂ ನಿಮಗೂ ಆಗೋದಿಲ್ಲ. ಕುಜನನ್ ಬೇರೆ ನೋಡ್ತಿದ್ದಾನೆ. ದಗ್ 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 ಯಾವಾಗ ಕುಕ್ಕರ್ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಒಂದುಂಟು ಹುಷಾರು.
ಸೊ ರಾಹು ಅಂತ ಹೇಳ್ತಿದ್ದಾಗೆ ದುರ್ಗಾ ಆರಾಧನೆ, ನವದುರ್ಗ ಆರಾಧನೆ ಒಂದು 48 ದಿನ, ಒಂದು 72 ದಿನ, ಒಂದು 108 ದಿನ, ಒಂದು 180 ದಿನ ಕಂಪಲ್ಸರಿ ದೇವಿಗೊಂದು ದೀಪ, ಹೊಸ್ಲಲ್ಲಿ ಒಂದು ದೀಪ, ಈ ಥರದ್ದು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ವೃಶ್ಚಿಕ ಆರೋಗ್ಯಕ್ಕೆ ಹೊಡೆದು ಬಿಡುತ್ತೆ. ಚಂದ್ರ ರಾಹು ಇಲ್ಲೂ ಟೆನ್ಷನ್. ಗುರು ಬೇರೆ ಜರುಗ್ಬಿಡ್ತಾನೆ ಈಗ. ಸೊ ಆ ಬಲವಿದ್ದ ಗುರು ಹಿಂದಕ್ಕೆ ಹೋಗ್ತಿದ್ದಾನೆ. ವೆರಿ ಕೇರ್ಫುಲ್. ತಪ್ಪಾದ ವ್ಯವಹಾರ, ತಪ್ಪಾದ ಲೆಕ್ಕಾಚಾರ, ಏನೇನೋ ಯೋಜನೆ ಹಾಕೊಂಡಿದ್ರಿ, ವೈಟ್ ಅಂಡ್ ಪ್ರೊಸೀಡ್. ಗುರು ಆ ಒಂದು ಮೇ ಕಳಿಯೋವರೆಗೂ ದುಡುಕ್ಬೇಡಿ, ಆಯ್ತಾ? ಅದೃಷ್ಟ ಶನಿ ಗುರುಸಾರದಲ್ಲಿ ನಿಮ್ಮನ್ನು ಕಾಪಾಡ್ತಾನೆ. ಇನ್ನು ಧನುಸು ರಾಶಿ, 3ನೇ ಮನೆಯಲ್ಲಿ ಒಳ್ಳೇದೆ ರಾಹು. ರಾಹು ಸಾರದಲ್ಲೇ ಚಂದ್ರ, ಬ್ಯೂಟಿಫುಲ್. ಆದರೆ 12ನೇ ಮನೆಯಲ್ಲಿ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ, ಅವನು ಶತ್ರು ಆಗಿರೋ ಬುಧ ಡಿಸ್ಕೋ ಡ್ಯಾನ್ಸ್ ಆಡ್ತಿದ್ದಾನೆ ಒಬ್ಬನೇ. ಸೊ ಏನು ಮಾಡಿದ್ರು ಕೇಳದೆಯೇ ಮಾಡಬೇಡಿ. ಸ್ಪೋರ್ಟ್ಸ್ ಲೈನಲ್ಲಿರೋರು ಎಚ್ಚರಿಕೆ, ಪೊಲೀಸ್ ಲೈನು, ಮೈನಿಂಗು, ಬೆಂಕಿ, ರಿಸ್ಕ್ ಇರುವಂತೆ ಯಾವುದೇ ವ್ಯಾಪಾರ ಕೆಲಸ ವೃತ್ತಿಗಳಲ್ಲಿ ಪೆಟ್ಟುಗಳುಂಟು. ನುಗ್ಗಿಸ್ಬಿಡುತ್ತಾನೆ. ದುಮುಕ್ ಬಿಡೋಣ ಆಗಲಿ, ಏನಾಗ್ಬಿಡುತ್ತೆ. ಇಲ್ಲಪ್ಪ, ನೀರು ನೋಡಿದ್ದೆ ದುಮ್ಕೋ ಮಾತೇ ಇಲ್ಲ. ಆಳ ಎಷ್ಟಿದೆ ನೆನ್ಪಿಟ್ಕೊಳ್ಳಿ. ಸುಳಿ ಇದೆಯಾ, ಬಂಡೆ ಇದೆಯಾ, ವಿಷಜಂತು ಇದೆಯಾ, ಇದೊಂದು ಯೋಚನೆ ಮಾಡ್ದು. ಇವತ್ತೇನಾದ್ರೂ ಇಳಿದ್ರೆ ಬಲ ಗಟ್ಟಿ ಇದೆ ಅಂತ ತಲೆ ತಗೊಂಡು ಹೋಗ್ಬಿಟ್ಟು ಬಂಡೆಗಲಕ್ಕೆ ಚಚ್ಕೊಳ್ಳೋದಲ್ಲ. ಇವತ್ತು ಎಷ್ಟು ನಿಧಾನವಾಗಿ ಮುಂದಕ್ಕೆ ಹೋಗ್ತೀರ ಅಷ್ಟು ಒಳ್ಳೆಯದು. ಮಕರ ರಾಶಿ, ಬ್ಯೂಟಿಫುಲ್. ಕೆಮಿಕಲ್ ಇಂಡಸ್ಟ್ರಿ, ಈ ಫಾರ್ಮಸಿ ಇಂಡಸ್ಟ್ರಿ, ನರ್ಸು, ಕಾಂಪೌಂಡರು, ಮೆಡಿಕಲ್ ಇಂಡಸ್ಟ್ರಿ, ಸೈಂಟಿಸ್ಟ್ ಆಗಿದ್ದೀರಾ, ನರ್ಸರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಹುಳಿ, ಹೈನುಗಾರಿಕೆ, ತುಪ್ಪಟ, ಮಾಂಸ, ಹೈನುಗಾರಿಕೆ, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇಂಥವುಗಳಲ್ಲಿ ಕೆಲಸ ಕಾರ್ಯ ವೃತ್ತಿ ಮಾಡ್ತಿರತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ಇನ್ನು ಕುಂಭರಾಶಿ, ರಾಹುಗ್ರಸ್ತ ಚಂದ್ರ, ಅವನು ರಾಹು ಸಾರದಲ್ಲೇ. ದೈವ ಕಾರ್ಯಗಳು, ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ಇಂತಹ ಒಂದು ವೃತ್ತಿ, ಧರ್ಮಬದ್ಧವಾದಂಥ ಕೆಲಸ ಕಾರ್ಯ, ಇನ್ನೊಬ್ರಿಗೆ ದಾರಿ ತೋರಿಸೋ ಗುರು, ಇನ್ನೊಬ್ರಿಗೆ ನೆರಳು ಕೊಡುವಂಥ ಗುರು, ಇನ್ನೊಬ್ರಿಗೆ ಒಳ್ಳೇದು ಮಾಡುವಂಥ ಒಂದು ಅಧಿಕಾರಿ ಮಟ್ಟದ ಕೆಲಸ ಕಾರ್ಯಗಳು ವಿಶೇಷ ಫಲವನ್ನು ಕೊಡುತ್ತೆ. ತುಂಬಾ ಬಲ. ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಅದನ್ನ ಕೆಟ್ಟದಕ್ಕೆ ಬಳಸ್ಕೋಬೇಡಿ. ದೇವರು ಬಲ ಕೊಟ್ಟಿದ್ದಾನೆ ಅಂದಿದ್ದೇ ಕೆಟ್ಟದಕ್ಕಲ್ಲ. ಎಚ್ಚರಿಕೆ, ಎಚ್ಚರಿಕೆ. ಮೀನ ರಾಶಿ, ಯಾಕೋ ಮನಸ್ಸಿಗೆ ಇವತ್ತೊಂಥರ ತಳಮಳ. ಪೂರ್ವ ಪುಣ್ಯ ಸ್ಥಾನಾಧಿಪತಿ 12ನೇ ಮನೇಲಿ ಮಲಗ್ದ ಅಂದ್ರೆ ನಿದ್ದೆ ಇಲ್ಲ, ಮನಃಶಾಂತಿ ಇಲ್ಲ. ಇಲ್ಲೂ ಒಂಥರ ಮನಸ್ಸಿಗೆ ಮಕ್ಕಳು, ಮನೆ, ಕುಟುಂಬ, ಹೆಸರು, ಗೌರವ ಉಳಿಸ್ಕೊಳ್ಳೋದೇ ಒಂಥರ ತಳಮಳ. ಮನಸ್ಸಿಗೆ ನೋವು ಕೊಡ್ತಕ್ಕಂಥ ಭಾವ ಆಗುತ್ತದೆ. ಎಚ್ಚರಿಕೆ. ಆದಷ್ಟು ಇವತ್ತು ನಿಮ್ಮ ಮನೆ ಮುಂದ್ಗಡೆ ತುಳಸಿ ಕಟ್ಟೆ ಇದ್ರೆ ಅದಕ್ಕೊಂದು 3 ಸ್ಪೂನ್ ಹಾಲು ಹಾಕ್ಬಿಟ್ಟು ಅಲ್ಲೊಂದು ಗಂಧ ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಒಂದು ಗಂಧದ ಕಡ್ಡಿ ಹಚ್ಚಿ. ಓಂ ಹಿರಣ್ಯ ಗರ್ಭಾಯ ನಮಃ. ಚಂದ್ರ ಕೆಡ್ತಿದ್ದಾಗೆ ಸೂರ್ಯ ಚೆನ್ನಾಗಿದ್ದಾನೆ. ಸೊ ಸೂರ್ಯೋಪಾಸನ, ಆದಿತ್ಯ ಹೃದಯ ಸ್ತೋತ್ರ ಪಠಣ ಮನಸ್ಸಿಗೆ ಶಕ್ತಿಯನ್ನ ಕೊಡುತ್ತೆ. ಅನ್ನದ ಕಡೆ ಜಾಗ್ರತೆ. ಅನ್ನದ ವ್ಯಾಪಾರಿಗಳಿಗೆ ಪೆಟ್ಟು, ಟ್ರಾವೆಲ್ಸ್ ವ್ಯಾಪಾರಿಗಳಿಗೆ ನಷ್ಟ. ಸುಮ್ಮನೆ ಒಂಥರ ಕಷ್ಟಪಟ್ಟು ಒಂದಿಷ್ಟು ಬೊಗಸೆ ನೋಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.